ಹಲೋ ಮೈ ಡಿಯರ್ ವ್ಯೂಯರ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ಇನ್ ಮುಂದೆ ನೀವು ತಮಿಳ್ನಾಡಿಗೆ ಹೋದ್ರೆ ಎಲ್ಲೂ ನೀವು ಕೋಕೋ ಕೋಲಾ ಮತ್ತೆ ಪೆಪ್ಸಿನ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದ್ರೆ ತಮಿಳ್ನಾಡಿನಲ್ಲಿ ಇನ್ ಮುಂದೆ ಕೋಕ್ ಮತ್ತೆ ಪೆಪ್ಸಿನ ಸೇಲ್ ಮಾಡಲ್ಲ. ಕೋಕೋ ಕೋಲಾ ಪೆಪ್ಸಿ ಸೇಲ್ ಮಾಡೋದನ್ನ ತಮಿಳ್ನಾಡಲ್ಲಿ ಸ್ಟಾಪ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಜಲ್ಲಿಕಟ್ಟು ಬ್ಯಾನ್ ವಿರೋಧಿಸಿ ಭಾರಿ ಪ್ರತಿಭಟನೆ ಉಂಟಾದ ಬೆನ್ನಲ್ಲೇ ಇದೀಗ ತಮಿಳ್ನಾಡು ಜನ ಕೋಕೋ ಕೋಲಾ ಮತ್ತೆ ಪೆಪ್ಸಿ ಸೇರಿದಂತೆ ವಿದೇಶಿ ಪಾನೀಯಗಳ ವಿರುದ್ಧ ಸಮರ ಸಾರಿದ್ದಾರೆ. ಹಾಗೆ ಇವತ್ತಿಂದಾನೇ ಕೋಕೋ ಕೋಲಾ ಪೆಪ್ಸಿ ಸೇರಿದಂತೆ ವಿದೇಶಿ ಸಾಫ್ಟ್ ಡ್ರಿಂಕ್ಸ್ ಅನ್ನ ಮಾರಾಟ ಮಾಡದೇ ಇರೋ ತರ ವ್ಯಾಪಾರಿ ಸಂಘಟನೆಗಳು ನಿರ್ಧರಿಸಿದೆ. ಈ ಮಧ್ಯೆ ಈಗಾಗಲೇ ತಮಿಳುನಾಡಿನಲ್ಲಿ ವಿದೇಶಿ ಪಾನೀಯಗಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶಗಳು ಹರಿದಾಡ್ತಿರೋದ್ರಿಂದ ಪೆಪ್ಸಿ ಕೋಕೋ ಕೋಲಾ ಮಾರಾಟ 48% ಕಡಿತಗೊಂಡಿದೆ. ಜಲ್ಲಿಕಟ್ಟು ಬ್ಯಾನ್ ಹಿಂದೆ ವಿದೇಶಿಯರ ಕೈವಾಡವಿದೆ ಎಂಬ ಶಂಕೆ ಮೇರೆಗೆ ಹಾಗೂ ಆರೋಗ್ಯದ ದೃಷ್ಟಿಯಿಂದ ವಿದೇಶಿ ಪಾನೀಯಗಳಿಗೆ ತಮಿಳುನಾಡು ಜನ ಬ್ರೇಕ್ ಹಾಕಕ್ಕೆ ಮುಂದಾಗಿದ್ದಾರೆ. ಇನ್ನು ಜನವರಿಯಿಂದಾನೇ ಗೃಹ ಉತ್ಪನ್ನ ಪಾನೀಯಗಳು ಹಾಗೆ ಎಳ್ನೀರು ಸೇರಿದಂತೆ ನ್ಯಾಚುರಲ್ ಡ್ರಿಂಕ್ಸ್ ಮಾರಾಟ ಜೋರಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಪೆಪ್ಸಿ ಮತ್ತೆ ಕೋಕೋ ಕೋಲಾ ನಿಲ್ಲಿಸಲು ಮುಂದಾಗಿದ್ದೇವೆ ಅಂತ ವ್ಯಾಪಾರಿ ಸಂಘಟನೆಯ ಅಧ್ಯಕ್ಷ ಎಸ್.ಬಿ. ಸೊರಬನ್ ತಿಳಿಸಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ, ಹಾಗೆ ಜನ ಕೂಡ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಸೊ ತಮಿಳುನಾಡು ಜನ ಪೆಪ್ಸಿ ಕೋಕೋ ಕೋಲಾಗೆ ಗುಡ್ ಬೈ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು, ನೀವು ನೆಕ್ಸ್ಟ್ ತಮಿಳುನಾಡಿಗೆ ಹೋದ್ರೆ ಅಲ್ಲಿ ಎಲ್ಲೂ ಕೋಕೋ ಕೋಲಾ ಮತ್ತೆ ಪೆಪ್ಸಿಯನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಇವತ್ತಿಂದಾನೇ ಅದರ ಸೇಲ್ ಅನ್ನ ಸ್ಟಾಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಿ ಕಳಿಸೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.